ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿದ ಮಕ್ಕಳು ಆಂಗ್ಲ ಭಾಷೆಗಷ್ಟೇ ಸೀಮಿತರಾಗಿರುತ್ತಾರೆ. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ ಮಕ್ಕಳು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲೂ ಓದುವ ಮೂಲಕ ತಮ್ಮ ನೈಪುಣ್ಯತೆಯ ಚಮತ್ಕಾರವನ್ನು ಯಾವುದೇ ವೇದಿಕೆಯಲ್ಲಿ ಪ್ರದರ್ಶಿಸಲು ಸಜ್ಜಾಗಿರುತ್ತಾರೆ ಎಂದು ನಿವೃತ್ತ ಶಿಕ್ಷಕ ಚಿಕ್ಕೇಗೌಡ ತಿಳಿಸಿದರು. ಅವರು ಗಂಡಸಿ ಹೋಬಳಿಯ ಚಿಕ್ಕ ಯರಗನಾಳು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶುಕ್ರವಾರ ರಾತ್ರಿ ಹಿರಿಯ ವಿದ್ಯಾರ್ಥಿಗಳು ಏರ್ಪಡಿಸಿದ್ದ ಗುರುವಂದನಾ ಕಾರ್ಯಕ್ರಮ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ರೈತರು ಮತ್ತು ಕಾರ್ಮಿಕ ವರ್ಗದ ಜನತೆ ತಾವು ಹಗಲಿರುಳು ಕಷ್ಟಪಟ್ಟು ದುಡಿದ ಹಣವನ್ನು ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಒಳಗಾಗಿ ಶುಲ್ಕಕ್ಕೆ ವ್ಯಯ ಮಾಡುತ್ತಿದ್ದು, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಖಾಸಗಿ ಶಾಲೆಗಳಿಗೆ ಕಟ್ಟುತ್ತಿದ್ದ ಅಲ್ಪ ಭಾಗ ಹಣವನ್ನು ತಮ್ಮ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಬಳಕೆ ಮಾಡುವುದರಿಂದ ಮಕ್ಕಳ ಸಮಗ್ರ ಬೆಳವಣಿಗೆಗೆ ತಾವೇ ಹೊತ್ತು ನೀಡಿದಂತಾಗುತ್ತದೆ. ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಶೋಷಿತ ವರ್ಗ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಲು ಸರ್ಕಾರಿ ಶಾಲೆಗಳು ಬಲವರ್ಧನೆಗೊಂಡಿದ್ದು, ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಸಾಮಾಜಿಕ ಮತ್ತು ನ್ಯಾಯಬದ್ಧ ಹೊಣೆಗಾರಿಕೆಯ ಅರಿವು ಮೂಡಿಸಲು ಸರ್ಕಾರಿ ಶಾಲೆಗಳಿಂದ ಮಾತ್ರ ಸಾಧ್ಯ ಎಂದರು. PACC ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ನಂಜುಂಡೇಗೌಡ ಮಾತನಾಡಿ, ನಾನು ಸಹ ಇದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಯಾಗಿದ್ದು 1933ರ ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಪ್ರಾರಂಭಗೊಂಡ ಶಾಲೆಯಾಗಿದ್ದು 93 ವರ್ಷಗಳ ಇತಿಹಾಸ ಹೊಂದಿದ್ದು, ಪಾರಂಪರಿಕ ಕಟ್ಟಡದ ಈ ಶಾಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಹಿರಿಯ ವಿದ್ಯಾರ್ಥಿಗಳಾದ ನಮ್ಮದಾಗಿದ್ದು, 2033ಕ್ಕೆ ನಮ್ಮೂರ ಶಾಲೆಯ ಶತಮಾನೋತ್ಸವ ಊರಬ್ಬದ ರೀತಿ ಆಚರಿಸಲು ಹಿರಿಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಸಜ್ಜಾಗೋಣ ಎಂದರು. ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ನಿವೃತ್ತ ಶಿಕ್ಷಕರಾದ ಸದಾಶಿವಯ್ಯ, ಕೋದಂಡ ರಾಮಚಂದ್ರು ರಂಗೇಗೌಡ, ಚಿಕ್ಕೇಗೌಡ, ನಂಜುಂಡೇಗೌಡ, ಮಹಾಲಿಂಗಪ್ಪ, ಶಿವೇಗೌಡ, ಮಂಜೇಗೌಡ, ಶಾಲಾ ಮುಖ್ಯ ಶಿಕ್ಷಕಿ ರೂಪಶ್ರೀ ಮತ್ತು ಸಹ ಶಿಕ್ಷಕರು, ಹಿರಿಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಜರಿದ್ದರು. ಆಮೇಲೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮನ್ನೆಲ್ಲ ನೆನೆಸ್ಕೊಂಡು ಇಲ್ಲಿ ಕರೆಸೋಕ್ಕೆ ಒಂದು ಅನುವು ಮಾಡಿರ್ತಕ್ಕಂಥ ಮಲ್ಲೇಶಣ್ಣವರು ಹಾಗೂ ಅವ್ರ ಮಗ ಮಧು ಮತ್ತು ಲೋಕಿ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳೇ ಮತ್ತು ಈ ಶಾಲೆಯ ಪ್ರಾರಂಭದಿಂದ ಇದ್ದಂಥ ಹೆಚ್ಚು ಕಡಿಮೆ ಇಲ್ಲಿ ಇರ್ತಕ್ಕಂಥವರು 3% ಎಲ್ಲ ವಿದ್ಯಾರ್ಥಿಗಳಾಗಿರ್ತಾರೆ ಈ ಶಾಲೆಗೆ. ಎಲ್ಲರಿಗೂ ಒಂದು ಸ್ವಾಗತಿಸ್ತಾ ನಾನು ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಎಲ್ಲ ಕಾರ್ಯಕ್ರಮ ನೋಡೋ ಕಾತರದಲ್ಲಿದ್ದಾರೆ ಮಕ್ಕಳ ಕಾರ್ಯಕ್ರಮವನ್ನು. ಈ ಶಾಲೆ ಐತಿಹಾಸಿಕವಾದಂಥ ಶಾಲೆ, ಇದು ಸ್ವತಂತ್ರ ಪೂರ್ವ ಶಾಲೆ. ಇದು 1900 ಸ್ವಲ್ಪ ಮಾತು ಕಡಿಮೆ ಮಾಡಬೇಕು 1932-33ನೇ ಸಾಲಿನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಇದು. ಇಡೀ ನಮ್ಮ ಗಂಜಿ ಹೋಬಳಿಲಿ ಪ್ರಥಮ ಶಾಲೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಯಾಕೆ ಇಲ್ಲಿ ಪ್ರಥಮ ಶಾಲೆ ಆಗಿದೆ ಅಂತಂದ್ರೆ, ಅಲ್ಲ ನಮ್ಮ ಚಗಚೇರ ಪಂಚಾಯತಿಗಿಲ್ಲ, ಅಲ್ಲಿ ಚಗಚೇರ ಇದಾದ್ಮೇಲೆ ಓಪನ್ ಆಗಿರೋದು ಚಗಚೇರ ಶಾಲೆ. ಯಾಕೆಂದ್ರೆ ಅಂತ ಒಂದು ಮಹತ್ವವಾದಂಥ ಊರಿದು. ನಿಮ್ಗೆಲ್ಲ ಗೊತ್ತಿದೆ ಯಾಕೆ ಮಹತ್ವ ಊರಿದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ವಿಚಾರ. ಇಲ್ಲಿ ಆ ಒಂದು ಮಹತ್ವ ಇದ್ದಿದ್ರಿಂದಲೇ ಇಲ್ಲಿ ಪ್ರಾರಂಭವಾಯಿತು. ಆಮೇಲೆ ಇಲ್ಲಿ ಎಲ್ಲ ಶಾಲೆ ಎಲ್ಲಿ ಪಕ್ಕದಲ್ಲೆಲ್ಲ ಮಿಡ್ಲ್ ಸ್ಕೂಲ್ಗಳು ಇರಲಿಲ್ಲ, 1 to 7th ಇದೇ ಪ್ರಥಮ. ಇದು ಚಗಚೇರೆ, ಬಾಯಿವಾಡು, ಇವು 3 ಇದ್ದಿದ್ದು. ಇನ್ನೆಲ್ಲ ನಮ್ಮೂರಿನಲ್ಲೂ ಇಲ್ಲ, ಇಲ್ಲಿ ಯಾವ ಊರಿನಲ್ಲೂ ಇರಲಿಲ್ಲ. ಅಂಥ ಒಂದು ಐತಿಹಾಸಿಕವಾದಂಥ ಶಾಲೆ. ಅದರಿಂದ ಇಲ್ಲಿ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರೆಲ್ಲರನ್ನು ಕರೆಸಿ ಇವತ್ತು ನಮಗೆ ಸನ್ಮಾನವನ್ನು ಮಾಡಿದ್ರ, ಇದಕ್ಕೆ ನಾವೆಲ್ಲ ಅಭಾರಿಯಾಗಿರ್ತೇವೆ. ನಾನು 12 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಶಾಲೆಯ
ಎಲ್ಲ SDMC ಅಧ್ಯಕ್ಷರು ಸದಸ್ಯರುಗಳು ತುಂಬ ಸಹಕಾರವನ್ನು ನೀಡಿದರು. ನಾವು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಅದು ನೀವು ಹೇಳ್ಬೇಕು ಹೊರತು ನಾವು ಹೇಳ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಒಂದೆರಡು ಮಾತು ಹೇಳ್ತೀನಿ, ನಾನು ಜಾಸ್ತಿ ಮಾತಾಡೋದ. ಈ ಶಾಲೆಗೆ ನಾನು ಮುಖ್ಯೋಪಾಧ್ಯಾಯನಾಗಿ 2001ರಲ್ಲಿ ಬಂದೆ. ಯಾತಕ್ಕೆ ಬಂದೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ತಿರುವು ನೀಡಬೇಕಾದ್ರೆ ಅವನ ಜೀವನ ಒಂದು ಇದಾಗಬೇಕು ಅಂದರೆ ಒಂದು ಕಾರಣ ಇರುತ್ತೆ. ನಾನು 5ನೇ ತರಗತಿಯಲ್ಲಿ ಶಾಲೆ ಬಿಟ್ಬಿಟ್ಟಿದ್ದೆ. ಸಗಚೇರಿ ಶಾಲೆಗೆ ಹೋಗ್ತಿದ್ದೆ. 5ರಿಂದ 6ಕ್ಕೆ ಪಾಸ್ ಆಗಿತ್ತು. ನಾನು ಶಾಲೆಗೆ ಹೋಗಲ್ಲ ಅಂತ ಬಿಟ್ಟಿದ್ದೆ. ನಮ್ಮ ತಂದೆಯವರು ಹೊಡೆದು ಬಡ್ದು ಕರ್ಕೊಂಬಂದು ಈ ಶಾಲೆಗೆ ಸೇರಿಸಿದ್ರು. ನಂತರ ಇಲ್ಲಿ 7ನೇ ಕ್ಲಾಸ್ ಪಾಸ್ ಮಾಡಿದೆ, ಬಾಯಿಗೊಳ ಸ್ಕೂಲ್ ಓದಿದೆ. ಕೊನೆಗೆ ಒಬ್ಬ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸಿದೆ. ಮುಖ್ಯೋಪಾಧ್ಯಾಯಕ್ಕೆ ಪ್ರಮೋಷನ್ ಕೊಟ್ಟಾಗ ನಾನು ಈ ಶಾಲೆಗೆ ಬರಬೇಕು ಅಂತ ಹೇಳಿ ನಾನು ಬಂದೆ ಇಷ್ಟಪಟ್ಟು. ಯಾಕೆ ಬಂದೆ ಅಂತಂದರೆ, ನನಗೆ ಜೀವನವನ್ನು ಕೊಟ್ಟಿರ್ತಕ್ಕಂಥ ಶಾಲೆ ಇದು, ಇಲ್ಲಿ ನನ್ನ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಬಂದೆ. ಇಲ್ಲಿ 12 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ. ಈ ಊರು ನನಗೆ ಅನ್ನವನ್ನು ನೀಡಿದೆ. ಅದು ಬಹಳ ಮುಖ್ಯ. ಯಾಕೆಂತಂದರೆ ನಾವು ಮಾಡೋ ಕರ್ತವ್ಯಕ್ಕೆ ನಮಗೆ ಅನ್ನ ನೀಡಿದೆ ಈ ಊರು. ಅದನ್ನು ನಾನು ಎಂದಿಗೂ ಮರೆಯಲ್ಲ. ಇಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ನಾನು ಎಂದೂ ಮರೆಯಲ್ಲ. ಇನ್ನೊಂದೆರಡು ಮಾತು ಹೇಳ್ತೀನಿ. ದಯಮಾಡಿ ಈ ಶಾಲೆ ಮಧ್ಯೆ ಏನೋ ಕಾರಣ ಅಂತ ಸ್ವಲ್ಪ ಇದಾಗಿತ್ತು, ಈಗ ತೆರೆದಿದೆ, ಓಪನ್ ಆಗಿದೆ. ದಯವಿಟ್ಟು ವ್ಯಾನ್ ಹತ್ತಿಸ್ಬೇಡಿ. ನಾನೇನು ಅವರಿಗೆ ಮತ್ತು ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ಬಹುಶಃ ಚಿಕ್ಕ ಹೆರಗನಾಡು ಇತಿಹಾಸದಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡು ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನೀವೆಲ್ಲ ಇದ್ದೇವೆ. ಬಂಧುಗಳೇ, ಬಹುಶಃ ನನಗೆ ಅನಿಸುತ್ತೆ ಈ ಒಂದು ಶಾಲಾ ವಾರ್ಷಿಕೋತ್ಸವಕ್ಕೆ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿದ್ದಾರೆ ಅಂತ ನನ್ನ ಭಾವನೆ. ಏಕೆಂತಂದರೆ ಇವತ್ತು ನಮ್ಮ ಯುವ ಜನತೆ ಕೆಲಸದ ನಿಮಿತ್ತ ಮತ್ತು ಹಣಕಾಸು ದುಡಿಮೆ ನಿಮಿತ್ತ ನಗರಗಳಿಗೆ ಹೋಗಿ ವಾಸ ಮಾಡಿ ಈ ಇರ್ತಕ್ಕಂಥ ಈ ಹಿರಿಯ ಪೋಷಕರನ್ನು ಮತ್ತು ಊರನ್ನು ಮರಿತಕ್ಕಂಥ ಈ ಕಾಲಘಟ್ಟದಲ್ಲಿ ಬಹುಶಃ ಈ ವಿದ್ಯಾರ್ಥಿಗಳು ಹಿರಿಯ ಮತ್ತು ನಮ್ಮ ಹುಟ್ಟಿದ ಊರನ್ನು ನೆನೆಸ್ಕೊಂಡು, ಶಾಲೆ ನೆನೆಸ್ಕೊಂಡು ಬಹುಶಃ ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಒಂದು ಹೆಮ್ಮೆಯಾಗಿದೆ. ಬಂಧುಗಳೇ, ಬಹುಶಃ ನಾನು ಅಂದ್ಕೊಂಡಿದ್ದೇನೆ ಈ ಒಂದು ಹಿರಿಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಲಿಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರೂಪಶ್ರೀ ಅವರು ಬಹಳ ಶ್ರಮ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಏಕೆಂದರೆ ಯಾರು ಕೂಡ ದಾನ ಮಾಡಲಿಕ್ಕೆ ಯಾರು ಬಂದು ದಾನ ಮಾಡಲ್ಲ, ಕೇಳಿದಾಗ ಮಾತ್ರ ದಾನ ಮಾಡ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ಹಾಗಾಗಿ ಜೊತೆಗೆ ನಮ್ಮ ಈ ಊರಿನ ಹಿರಿಯವರು ಎಲ್ಲ ಒಂದು ಮಕ್ಕಳ ಕಾರ್ಯಕ್ರಮಗಳಿಗೆ ಉತ್ತೇಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ.